ನಿಮ್ಮ ಆಲಸ್ಯ ಭಾವನೆಯಿಂದ ಇವತ್ತು ಮಾಡಬೇಕಾದಂತಹ ಕೆಲಸವನ್ನು ಮುಂದಕ್ಕೆ ಹಾಕ್ತೀರಿ. ಆಸಕ್ತಿ ಇರೋದಿಲ್ಲ, ಆಲಸ್ಯ ನಿಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿರುತ್ತೆ. ನಷ್ಟವನ್ನು ಅನುಭವಿಸೋದ್ರಿಂದ ಹೊರಬರ್ತೀರಿ. ಏನೋ ಲಾಸ್ ಆಗುತ್ತೆ ಎನ್ನುವಂತಹ ಸೂಚನೆಗಳಿರುತ್ತೆ. ಅದೃಷ್ಟವಶಾತ್ ಅದರಿಂದ ತಪ್ಪಿಸ್ಕೊಳ್ತೀರಿ. ಅದು ಬೈ ಲಕ್ ಅಷ್ಟೇ. ನಿಮ್ಮ ಪ್ರಯತ್ನವಾಗಲಿ ಏನೂ ಇರೋದಿಲ್ಲ ಅಲ್ಲಿ. ಆಲಸ್ಯವೇ ನಿಮಗೆ ಆಲಸ್ಯದ ಪರಮಾವಧಿ ಅಂತ ಹೇಳುವಂಥದ್ದು. ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ಬೇಕಾದಂತಹ ಕೆಲವು ಸಾಮಗ್ರಿಗಳನ್ನು ಕೊಂಡುಕೊಳ್ಳುವಂತಹ ಯೋಗ ಇದೆ. ಉದ್ಯೋಗದಲ್ಲಿ ನಿಮ್ಮ ಹಕ್ಕು ಜವಾಬ್ದಾರಿ ಇದೆಲ್ಲವೂ ಕೂಡ ಹೆಚ್ಚಾಗ್ತಕ್ಕಂತಹ ದಿವಸ. ಹಾಗಾಗಿ ಇನ್ನಷ್ಟು ಮತ್ತಷ್ಟು ಶ್ರದ್ಧೆಯಿಂದ ಜವಾಬ್ದಾರಿಯುತವಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತೆ. ನೌಕರಿಯ ಭದ್ರತೆಯ ಬಗ್ಗೆ ಸಮಾಧಾನ ಸಿಕ್ಕುವಂಥದ್ದಾಗುತ್ತೆ. ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಕೊಡಿ. ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧರಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಶುಭವಾದ. ಕನ್ಯಾ ರಾಶಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತಹ ದಿವಸ. ಹೃದ್ರೋಗಕ್ಕೆ ಒಳಗಾಗಿರ್ತಕ್ಕಂತಹ ರೋಗಿಗಳು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಸ್ವಲ್ಪ ಗಮನವನ್ನು ಕಡಿಮೆ ಮಾಡಿಕೊಂಡ್ರೂ ಕೂಡ ದೊಡ್ಡದಾದಂತಹ ಆಪತ್ತನ್ನು ಎದುರಿಸಬೇಕಾದಂಥದ್ದು. ಕೆಲವರಿಗೆ ಈ ದಿವಸ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಕಾಡಬಹುದು. ಇರುವಂಥವರು ಜಾಗ್ರತೆಯಿಂದ ಇರಬೇಕಾಗಬಹುದು. ಇವೆಲ್ಲವನ್ನು ಗಮನಿಸ್ಕೊಳ್ಳಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆದರೂ ಕೂಡ ತಾತ್ಸಾರವನ್ನು ಮಾಡಬೇಡಿ ಅನ್ನುವಂಥದ್ದು ಮುಖ್ಯವಾದಂತಹ ಸಲಹೆ. ಔಷಧೋಪಚಾರಗಳ ಅಗತ್ಯತೆ ಇದೆ ಅನ್ನುವಂಥದ್ದು ಗೊತ್ತಾದಾಗ ಯಾವುದೇ ಪ್ರಶ್ನೆಯನ್ನು ಮಾಡಬೇಡಿ, ನಿಧಾನವನ್ನು ಮಾಡಬೇಡಿ. ತತ್ಕ್ಷಣದಲ್ಲಿ ಆ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಅಂತಕ್ಕಂಥದ್ದು. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಶಾಸ್ತ್ರ ಅದರಲ್ಲೂ ಜ್ಯೋತಿಷದಲ್ಲಿ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅನ್ನುವಂತಹ ಪ್ರಸಿದ್ಧ ಮಾತಿದೆ. ನಮಗೆ ಆರೋಗ್ಯ ಸರಿಯಾಗಬೇಕು ಅಂತಾದರೆ ಸೂರ್ಯನಾರಾಯಣನನ್ನು ನಾವು ಪ್ರಾರ್ಥನೆ ಮಾಡಬೇಕು. ಅವನ ಅನುಗ್ರಹಕ್ಕೆ ಒಳಗಾಗಬೇಕು. ಅವನ ಅನುಗ್ರಹ ಇದ್ದು ಬಿಟ್ಟರೆ ನಮಗೆ ಆರೋಗ್ಯದಲ್ಲಿ ಒಂದಷ್ಟು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಶುಭವಾದ. ತುಲಾರಾಶಿ ಬಹಳ ಬುದ್ಧಿವಂತಿಕೆಯಿಂದ ನೀವು ಕೆಲಸ ಮಾಡ್ತೀರಿ. ಹಾಗಾಗಿ ಹಲವು ಕಡೆಗಳಲ್ಲಿ ಜಯಶೀಲರಾಗ್ತೀರಿ ಅನ್ನುವಂಥದ್ದು. ನಿಮ್ಮ ಜೊತೆ ಯಾರ್ಯಾರಿಗೆ ಭಿನ್ನಾಭಿಪ್ರಾಯ ಇದೆ ಅಥವಾ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂಥವ್ರು ಈ ದಿವಸ ಸುಮ್ಮನಿದ್ದು ಬಿಡ್ತಾರೆ. ನಿಮ್ಮ ಬಗ್ಗೆ ಏನು ಮಾತಾಡೋದಿಲ್ಲ, ಅಥವಾ ಮಾತಾಡಿದರೂ ಕೂಡ ಅವರಿಗೆ ಭಯ ಎಲ್ಲೋ ಕಾಡ್ತಾ ಇರುತ್ತೆ ಅನ್ನುವಂಥದ್ದು. ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣ ಇರುತ್ತೆ. ಅದನ್ನು ಹಾಗೆ ಉಳಿಸ್ಕೊಳ್ಳಿ. ಸಂತೋಷವನ್ನು ಅನುಭವಕ್ಕೆ ತಂದುಕೊಳ್ಳಿ ಅನ್ನುವಂಥದ್ದು. ಮಕ್ಕಳ ಬಗ್ಗೆ ಯಾವ ಚಿಂತೆಯೂ ಕೂಡ ನಿಮಗಿರೋದಿಲ್ಲ. ಮಕ್ಕಳ ಅವರ ಪಾಡಿಗೆ ಅವರು ಅವರ ವಿದ್ಯಾಭ್ಯಾಸವೋ ನೌಕರಿಯೋ ಜೀವನದಲ್ಲಿ ಒಂದು ಸಾಧನೆಯೋ ಜೀವನದ ಒಂದು ನೆಲೆಯನ್ನು ಕಂಡುಕೊಳ್ಳುವಂಥದ್ದು, ಹೀಗೆ ಅವರ ವಿಚಾರದಲ್ಲಿ ಅವರು ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಮನೆಯ ನವೀಕರಣ ಆಗ್ಬೋದು, ಆಭರಣ ಖರೀದಿ ಆಗ್ಬೋದು, ಹೀಗೆ ಈ ವಿಚಾರಗಳು ಚರ್ಚೆಗೆ ಬರುತ್ತೆ, ಮುನ್ನೆಲೆಗೆ ಬರುತ್ತೆ. ಸರಿಯಾದಂತಹ ನಿರ್ಧಾರವೂ ಕೂಡ ಆಗುವಂಥದ್ದಿದೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಜೀವನದಲ್ಲಿ ಬದಲಾವಣೆ ಅಂತಕ್ಕಂತಹದ್ದು ಸಹಜವಾಗಿರುತ್ತೆ. ಆದರೆ ಆ ಬದಲಾವಣೆ ಧನಾತ್ಮಕವಾಗಿ ಆದಾಗ ನಮಗೆ ಯಾವ ಯೋಚನೆಗಳು ಬರೋದಿಲ್ಲ. ಋಣಾತ್ಮಕವಾಗಿ ಆದರೆ ಹಲವಾರು ರೀತಿ ಯೋಚನೆಗಳು ಬರುತ್ತೆ. ಮಾನಸಿಕವಾಗಿ ಕುಗ್ಗಿ ಹೋಗ್ತೀವಿ. ಅದಕ್ಕೆ ಅವಕಾಶವನ್ನು ಕೊಡದೆ ಯಾವಾಗಲೂ ಕೂಡ ಉತ್ಸುಕರಾಗಿರುವ ಹಾಗೆ ನೀವು ಆ ಒಂದು ಸಂದರ್ಭವನ್ನು ಸರಿಯಾಗಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದು. ನಿಮ್ಮ ಸ್ವಭಾವವನ್ನು ಸರಿದಾರಿಯಲ್ಲಿ ನೀವು ತಗೊಂಡು ಹೋದಾಗ ಯಾವ ಆಲೋಚನೆಗಳು ಕೂಡ ಇಲ್ಲದೆ ಇರೋ ಹಾಗಾಗತ್ತೆ. ಕುಟುಂಬದ ದೃಷ್ಟಿಯಿಂದ ನೀವು ಸಮಾಜವನ್ನಾಗಲಿ ನಿರ್ದಿಷ್ಟವಾದಂತಹ ಕೆಲವರನ್ನಾಗಲಿ ತಿದ್ದುವುದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು. ಆ ನಿರ್ಧಾರವನ್ನು ನೀವು ಮಾಡ್ತೀರಿ. ಸಮಾಜವನ್ನು ತಿದ್ದೋದಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ, ನಾವು ಬದಲಾಗಬೇಕು ಅನ್ನುವಂಥದ್ದು, ಅದು ಸದಾಕಾಲ ಅದೇ ಒಳ್ಳೆಯದು ಅಂತಕ್ಕಂಥದ್ದು. ಸಮಾಜವನ್ನು ಯಾರೂ ಕೂಡ ತಿದ್ದಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದಾಗತ್ತೆ. ಸ್ವಲ್ಪವಾದರೂ ಕೂಡ ಧನಾತ್ಮಕವಾದಂತಹ ಬದಲಾವಣೆ ಆದರೆ ಸಮಾಧಾನ. ಒಂದು ವಿಷಯ ಧನಾತ್ಮಕವಾಗಿ ಬದಲಾವಣೆ ಆಗಿ 100 ವಿಷಯಗಳು ಅದಕ್ಕೆ ವಿರುದ್ಧವಾಗಿ ಆಗಿಬಿಟ್ರೆ ಪ್ರಯೋಜನ ಏನು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.